ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ, ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ, ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ, ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ
ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ. ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ. ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ರಾಜ್ಯಾದ್ಯಂತ ಧರ್ಮಸ್ಥಳದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದರ ಒಂದೊಂದೇ ಸತ್ಯದ ಮುಖ ಈಗ ತೆರೆದುಕೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರಕ್ಕೆ ಒಳಗಾದಂಥ ಸೌಜನ್ಯ ಪ್ರಕರಣದ ತನಿಖೆ ಮರು ತನಿಖೆ ಆಗುತ್ತಾ? ಇಲ್ಲಿಯವರೆಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಖುಲಾಸೆ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಾಚಾರಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದರ ನಡುವೆ ಸೌಜನ್ಯ ಪ್ರಕರಣದ ತನಿಖೆ ಇದು ರೀಓಪನ್ ಆಗುತ್ತಾ? ರೀಓಪನ್ ಆದರೆ ಇದರ ಆಳ ತಾಳ ಎಲ್ಲವೂ ಕೂಡ ಬಯಲಾಗುತ್ತಾ? ಯಾರ್ಯಾರು ಇದರ ಆರೋಪಿಗಳು ಅನ್ನೋದು ಎಲ್ಲವೂ ಕೂಡ ರೀಓಪನ್ ಆಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧವೇ ದೂರು ದಾಖಲಾಗಿದೆ. ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ಪ್ರಕರಣದ ಬಳಿಕ ಊರು ಬಿಟ್ಟಿದ್ದ ಚಿನ್ನಯ್ಯ. ದೂರಿನಲ್ಲಿ ಉಲ್ಲೇಖ ಮಾಡಿದ ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಪ್ರಕರಣ ಆದ ನಂತರ ಆತ ಊರು ಬಿಟ್ಟಿದ್ದ. ಈ ಕಾರಣದಿಂದ ಕುಸುಮಾವತಿ ಹೇಳ್ತಿರೋದು ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ.